ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಮುಗ್ಯಾಕ್ ಬಂತ. ಇವತ್ತು ಹಾಸ್ಪಿಟಲ್ಗೆ ಹೋಗೋದೈತಿ, ಹಾಗಾಗಿ ಇವತ್ತು ಲಾಸ್ಟ್ ರಂಗೋಲಿ ಅಂತ ತೆಗೆದು ಬಿಡೋಣ ಅಂತೇಳಿ ತೆಗಿಯಾಕತ್ತೇನ. ಕುತ್ಕೊಳಕ ಬರ್ವಾತ, ಆದರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ನಾನೇ ರಂಗೋಲಿ ತೆಗಿಯಾಕತ್ತೇನ. ಡೆಲಿವರಿ ಆಯ್ತಂದ್ರೆ ನಮ್ಮ ಕಡೆ ಸ್ವಲ್ಪ ತಿಂಗಳ ಕಾಲ ರಂಗೋಲಿ ತೆಗಿಯೋದು, ಪೂಜೆ ಮಾಡೋದು ಮಾಡಾಕ ನಡೆಯಂಗಿಲ್ಲ ನೋಡ್ರಿ. ಈಗ ಮಿಡ್ ನೈಟ್ 12 ಗಂಟೆ ಆಗೈತಿ, ಅಂದ್ರೆ ಹೊಸ ದಿನ ಸ್ಟಾರ್ಟ್ ಆಯ್ತಂತನ ಹೇಳ್ಬೋದು. ಈ ಟೈಮ್ ಒಳಗೆ ನಾನು ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಕೆಳಗೆ ಬಂದು ಕುತ್ಕೊಂಡೇನ. ಅಂದ್ರೆ ಹಾಸ್ಪಿಟಲ್ಗೆ ಹೋಗಾಕ ಪ್ರಿಪೇರ್ ಆಗತ್ತೀವಿ. ಏನೇನು ಬೇಕು ಏನೇನು ಬೇಡ ಅಂತೇಳಿ ಎಲ್ಲ ಚೆಕ್ ಮಾಡಿ ನೋಡ್ಕೊಂಡು ಹೋಗ್ಬೇಕಾ ಡೆಲಿವರಿಗೆ ಅಂತೇಳಿನ ಹೋಗಾಕತ್ತೀವಿ. ಸೊ ನನ್ನ ಕನಸೊಳಗೂ ಅನ್ಕೊಂಡಿರ್ಲಿಲ್ಲ ಈ ಥರ ನಾನು ವ್ಲಾಗರ್ ಆಗ್ತೀನಿ, ನನ್ನ ಒಂದು ಡೆಲಿವರಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತೇಳಿ. ಅಂತೂ ಆ ಟೈಮ್ ಬಂದೈತಿ, ನಾನು ವ್ಲಾಗ್ ಒಳಗೆಲ್ಲ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಏನೇನೆಲ್ಲ ಆಗ್ತದೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡ್ರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಈಗ ನೋಡ್ರಿ ದೇವ್ರದ್ದು ಅಂದ್ರೆ ಮುಸ್ಲಿಮ್ದವ್ರ ಕಡೆ ಇಸ್ಕೊಂಡು ಬಂದೀವಿ. ದುವಾ ಮಾಡಿರ್ತಾರೆ ಅವ್ರು, ಅಲ್ಲಂದು ನಮಾಜ್ ಮಾಡಿ ಅದೇನೋ ದುವಾ ಅಂತಾರೆ, ಅದು ಮಾಡಿರ್ತಾರೆ. ಅದ್ರದ್ದು ನೀರು ಮತ್ತು ಇದು ಬೆಲ್ಲ ಇವೆರಡೂ ಕೊಟ್ಟಾರ. ಅಂದ್ರೆ ನೀರು ಕುಡಿದು ಸ್ವಲ್ಪ ಬೆಲ್ಲ ತಿನ್ಕೊಂತಿರ್ಬೇಕಂತ ಡೆಲಿವರಿ ಆಗೋ ಮಟ್ಟ. ಸೊ ಚಲೋ ಆಗ್ತೈತಿ, ಸರಳ ಆಗ್ತೈತಿ, ತಗೋರಿ ಅಂತ ಕೊಟ್ಟಾರ. ಈಗ ಆಲ್ರೆಡಿ ಇಷ್ಟಿದ್ದು ಸ್ವಲ್ಪ ಕುಡ್ದೇನ. ಬೇರೆ ನೀರು ಮಿಕ್ಸ್ ಮಾಡಿ ಕುಡಿ ಅಂದಾರ ಅದ್ರಾಗ. ಪನ್ಮೆ ಮಿಲ ಅಂದ್ರಲ್ಲ ಬೇರೆ ನೀರು ನಾ ಅವ್ರು ಏನು ಕೊಟ್ಟಾರ ಅಷ್ಟು ಇಲ್ಲ ಮಿಕ್ಸ್ ಮಾಡ್ಕೊಂಡು ಕುಡ್ಕೋತಾರೆ. ಅಂದ್ರೆ ನಮ್ಮ ನೀರು ಅದಲ್ಲ ಅವ್ನು ಹಾಕೊಂಡು ಇಟ್ಕೊಳ್ಳೋಣಂತ. ಅವನ ಗಟ ಕುಡ್ದು ಉಪಯೋಗಿಲ್ಲಲ್ಲ. ಓ ಸೋಪ ಇಲ್ಲ ಅಮ್ಮ ತಗೊಂಡು ಈಗ ಏನೈತಿ ನೀನು ಅಲ್ಲಿ ಏನೋ ಹಂಗಲ್ಲ ಹೇಳ್ದಂಗೆ ಕೇಳಿ. ಇದು ಡೋರ್ ಅದು ಏನು ತೆಗ್ದಿಲ್ಲಲ್ಲ ನೀ ಯಾವುದು ನಿಂಗೆ ಹಾಸಕ್ಕೆ ಹೊತ್ಕೊಳಕ್ಕೆ ಇದು ಮಾಡ್ಕೊಂಡು ಕುಂತ್ರಂಗಿಲ್ಲ. ಇವನು ಇಟ್ಕೊಂಡ್ಬಿಡ್ತಿಕ್ಕೆ ಅಲ್ಲಿ ಸೈಡ್ ಇದ್ರೂ ಹಾಕಿಲ್ಲ ಅಂದ್ರೆ ಏನು ಅರವತ್ತು ಓದ್ತಿರ್ಲ ಬಿಡ್ತೀರ. ಮಮ್ಮ ಸುಮ್ಮ ಐತ್ಲ ಅದು ಇದೈತ್ಲ ವಾಯ್ಸ್ ಎಡಿಟಿಂಗ್, ಅಲ್ಲೇ ವಾಯ್ಸ್ ಎಡಿಟಿಂಗು ಕೊಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಕೊಟ್ಬಿಡ್ಲ ಯೂಟ್ಯೂಬ್ದ. ಆಮೇಲೆ ಬಂದಾವ ಹಿಂಗೆ ಹೊಡಿತಾರೆ ನೀನು ಭಾಳ. ಬಾ ಇದನ್ನು ತೊಗೊಂಬಿಡಲ್ಲ ಎಡಿಟಿಂಗ್ ಮಾಡ್ಕೊಂಡು 24ಗೆ ನಮ್ಗೆ ಡೇಟ್ ಕೊಟ್ಟಿದ್ರು, ಬಟ್ 24 ಅವರ್ಸು ವೇಟ್ ಮಾಡ್ರಿ, ಪೇನ್ ಬಂದ್ಮ್ಯಾಗ 25 ಈವ್ನಿಂಗ್ ಬರ್ರಿ ಅಂತ ಹೇಳಿದ್ರು. ಸೊ 25 ಈವ್ನಿಂಗ್ ಅಂದ್ರೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆದಂಗೆ ಆಯ್ತು. ಅದಕ್ಕೆ ಹಂಗೆ ಹೋದ್ರಾಯ್ತ ಅಂತ ಹೇಳಿ ಅನ್ಕೊಂಡು ಪ್ರಿಪೇರ್ ಆಗತ್ತಿದ್ವಿ. ಅಷ್ಟರೊಳಗಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದರು. ಅವರು ಕುತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಲೇಟ್ ಮಾಡಿ ನೈಟ್ 9:30ಗೆನ ಹೋದ್ರು ನೋಡ್ರಿ. ಅವರೆಲ್ಲ ಹೋದ್ಮ್ಯಾಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ ಲೇಟ್ ಆಯ್ತು ನೋಡ್ರಿ. ಆಮೇಲೆ ನಾನು ಹೊರಗಡೆ ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಕಿಚನ್ ಎಲ್ಲ ಹಂಗೆ ಬಿಟ್ಟು ಹೋಗಂಗಿಲ್ಲ, ನಂಗೆ ಕ್ಲೀನ್ ಬೇಕಾಗ್ತದೆ. ಸೊ ಕ್ಲೀನ್ ಮಾಡ್ಕೊಂಡೆ ಹೋಗಿರ್ತೀನಿ. ಅದಕ್ಕೆ ಊಟ ಮಾಡಾದ್ಮೇಲೆ ಒಂದಷ್ಟು ಬಾಂಡಿ ಉಳಿದಿದ್ವು, ಅವನ್ನೆಲ್ಲ ತಿಕ್ಕೊಂಡು ಕಟ್ಟೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಹಾಸ್ಪಿಟಲ್ಗೆ ಹೊಂಟಿದ್ದೇವೆ. ಸೊ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗೋಣ ಅಂತ ಹೇಳಿ ಸ್ನಾನ ಮಾಡಿ ಬರ್ಬೇಕಂದ್ರೆ 12 ಗಂಟೆ ಆಯ್ತು. ಸೊ ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿದೆ. ದೇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ನೋಡ್ರಿ. ಸೊ ದೇವ್ರು ಒಳ್ಳೇದು ಮಾಡ್ತಾನಂತ ಅನ್ಕೊಂಡೇನ. ಎಲ್ಲ ನೋಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಕವರ್ ಇರಂಗಿಲ್ಲ. ಇಷ್ಟೇ ನೋಡಿದ್ರು ಸಮಾಧಾನ ಆಗ್ಬೇಕಾಗಿತ್ತು ನೋಡ್ರಿ. ಅದಕ್ಕೆ ಪದೇ ಪದೇ ಚೆಕ್ ಮಾಡಿ ನೋಡಾಕತ್ತಿದ್ದೆ. ನಮ್ಮ ಮಮ್ಮಿ ಒಂದು ಸಿಟ್ ಮಾಡಾಕತ್ತಿದ್ರು. ಬಟ್ ನಮ್ಮನೆ ಅಂದ್ರೆ ನಮ್ಮ ಜವಾಬ್ದಾರಿ ನೋಡ್ರಿ, ನಾವು ನಮ್ಮನೆ ಸೇಫ್ಟಿ ನೋಡ್ಕೋಬೇಕಾಗ್ತೈತಿ. ಅರ್ಜೆಂಟ್ ಮಾಡಿ ಹೋಗುವಂಥದ್ದು ಏನೂ ಇರಂಗಿಲ್ಲ. ಫುಲ್ ಪೇನ್ ಸ್ಟಾರ್ಟ್ ಆಗಿತ್ತಂದ್ರೆ ಅರ್ಜೆಂಟ್ ಮಾಡಿ ಹೋಗ್ಬೋದು, ಬಟ್ ನನಗೆ ಅಷ್ಟೊಂದು ಪೇನ್ ಇರಲಿಲ್ಲ. ಮಮ್ಮಿ ಏನು ಮಾಡ್ತೀಯ? ಏನು ಮಾಡಿ ರೆಡಿ ಆಗಿರ್ತಾನೆ ಪ್ಯಾಕೇಜ್ ಅಂತೂ ಆಗೈತಿ. ತಗೋಣ ನೋಡ್ರಿ, ಇಲ್ಲ ಬರ್ತೀವಿ ಎಲ್ಲ ಬ್ಯಾಗ್. ಮಮ್ಮಿ ನಿಂತಲ್ಲ ನೋಡ್ರಿ, ಬರ್ರಿ. ನಂಬರ್
ರಾತ್ರಿ 12 ಗಂಟೆ ಆಗಿ ಹೋಗೈತಿ. ಏರಿಯಾ ಎಲ್ಲ ಫುಲ್ ಸೈಲೆಂಟ್ ಆಗೈತಿ ನೋಡ್ರಿ. ಸೊ ಏನಂದ್ರ ಇಲ್ಲಿ ಮಂಟಪ ಕಾಣತಿರ್ಬೋದು, ಅದು ಏನಪ್ಪಾ ಅಂದ್ರೆ ನಮ್ಮ ಮನೆ ಮುಂದೆನ ಒಂದ್ ಮನೆ ವಾಸ್ತುಶಾಂತಿ ಇತ್ತ ಅದ್ರದ್ದು. ಸೊ ಆ ಒಂದು ಫಂಕ್ಷನ್ ಊಟನೂ ಮಾಡಿ ಮುಗಿಸ್ಕೊಂಡ ಹೋಗಾಕತ್ತೇನ. ನನ್ನ ಬೇಬಿ ಅಂತೂ ಯಾವ ಫಂಕ್ಷನ್ ಊಟನೂ ಮಿಸ್ ಮಾಡ್ಕೊಂಡಿಲ್ಲ. ಮಮ್ಮ ಹಾಕ್ಬಿಡ್ಲಾ? ಪಪ್ಪ ಬನ್ನಿ. ಅಮ್ಮ ಸೈಡ್. ಕುಂತು ನೋಡ್ರಿ ಚಲೋ. ಲೈಟ್ ಆನ್ ಇಡೋದು ಚಲೋ ಸಮ ಕ್ಯಾಮ್ರಾ. ಹಾಸ್ಪಿಟಲ್ ಕಡೆ ಹೋಗಾಕತ್ತೀವಿ ನೋಡ್ರಿ. ಈಗ ಟೈಮ್ 12:30 ಆಗಿ ಹೋಗೈತಿ. ಅವರ ಗಾಡಿ ಪಾರ್ಕ್ ಮಾಡತ್ತಾರಲ್ಲೇ. ಅವ್ರು ಬರಮಟ್ಟ ಹಾಕೊಂಡ್ರು ನಾನಿಲ್ಲೇ. ಈ ಪ್ಲೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು. ಹಳೆ ಬ್ಲಾಗ್ ಒಳಗೆ ತೋರಿಸಿದೇನ. ನನಗೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಇತ್ತು. ಆ ಟೈಮ್ ಒಳಗೆ ನ್ಯೂ ಇಯರ್ ಇದ್ದಾಗ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಅರ್ಜೆಂಟಾಗಿ ರಾತ್ರಿ ಒಂದು 2 ಗಂಟೆ ಸುಮಾರಿಗೆ ಬಂದಿದ್ವಿ. ಸೊ ಆವಾಗ ಬಂದಿದ್ವಿ. ಆಮೇಲೆ ಡೈರೆಕ್ಟ್ ಈಗ ಡೆಲಿವರಿಗೆ ಬರಾಕತ್ತೇವೆ ನೋಡ್ರಿ. ನನ್ನ ಹಸ್ಬೆಂಡ್ ಅಂತೂ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ನೋಡಾಕತ್ತೇನ. ಎಲ್ಲೂ ಕೂಡ ನನ್ನ ಕೈ ಬಿಟ್ಟಿಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಯೊಳಗೂ ಸಪೋರ್ಟಿವ್ ಆಗಿ ನಿಂತಾರೆ. ನಮ್ಮ ಮಮ್ಮಿ ನೋಡ್ಬೋದಾ, ಬೇಗ ಬೇಗ ನಡ್ಕೊಂಡು ಹೋಗಿ ಮೇಲೆ ನಿಂತ್ರೆ. ನನಗೆ ನಡ್ಯಾಕಾಗ್ವತ್ತು, ಮೆಟ್ಲು ಹತ್ತಕ್ಕಾಗ್ವತ್ತು ಅಂದ ಕೂಡಲೇ ನಮ್ಮ ಹಸ್ಬೆಂಡ್ ಅವರ ಕೈ ಹಿಡ್ಕೊಂಡು ಕರ್ಕೊಂಡು ಮೇಲೆ ಬಂದರು. ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ 1 ಗಂಟೆ ಆಗೈತೆ ನೋಡ್ರಿ. ಈ ಟೈಮ್ ಒಳಗಂತೂ ಹಾಸ್ಪಿಟಲ್ ಕ್ಲೋಸ್ ಇರ್ತಾವ. ಸೊ ಹಾಸ್ಪಿಟಲ್ ಡೋರ ಕ್ಲೋಸ್ ಮಾಡಿದ್ದಾರೆ. ಬಟ್ ನೈಟ್ ಶಿಫ್ಟ್ದವ್ರು ಇರ್ತಾರೆ. ಏನೇ ಎಮರ್ಜೆನ್ಸಿ ಇದ್ರೂ ನೈಟ್ ಯಾರೇ ಬಂದರೂ ಕೂಡ ಬಂದು ತೆಗೆದುಬಿಟ್ಟು ಕೇರ್ ಮಾಡ್ತಾರೆ. ಸೊ ನಾವು ಬೆಲ್ ಬಾರ್ಸಾಕತ್ತೀವಿ. ಅವರು ಎದ್ದು ಬರ್ಬೇಕಂದ್ರೆ ಸ್ವಲ್ಪ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಲೇಟ್ ಆಗ್ತೈತಿ. ಸೊ ನೋಡೋಣಂತ ಏನೇನು ಆಗ್ತೈತೆ ಅಂಥೇಳಿ ಎಲ್ಲನೂ ಅಪ್ಡೇಟ್ ಮಾಡ್ತಿರ್ತೇನೆ ನಾನು. ಈಗ ನಾವು ಒಳಗಡೆ ಬಂದೀವಿ ನೋಡ್ರಿ. ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ನಾನು ಚೆಕ್ ಮಾಡಿಸ್ಕೊಂಡು ಬಂದೆ. ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ನ ಈಗ ತೊಗೊಂಡ್ಬಿಡು. ತೊಗೊಂಡಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಂದ್ರೆ ಪೇನ್ ಸ್ಟಾರ್ಟ್ ಆಗ್ತೈತಿ. ಕಂಟಿನ್ಯೂಸ್ ಆಗಿ ಪೇನ್ ಸ್ಟಾರ್ಟ್ ಆಯ್ತಂದ್ರೆ ನಿಂದ ಡೆಲಿವರಿ ಪೇನ್ ಅಂತ ಅನ್ಕೋಬೇಕು. ಮತ್ತು ಪೇನ್ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಡೆಲಿವರಿ ಪೇನ್ ಅಲ್ಲ ಅಂತ ಅನ್ಕೋಬೇಕಂತ ಹೇಳಿದ್ದಾರೆ. ಕಾಲಂತೂ ಫುಲ್ಲು ಸ್ವೆಲ್ಲಿಂಗ್ ನೋಡ್ರಿ. ಸ್ಟಾರ್ಟಿಂಗಿಂದ ತೋರ್ಸಾಕತ್ತೇನೆ. ಭಾಳ ಅಂದ್ರೆ ಭಾಳ ಸ್ವೆಲ್ಲಿಂಗ್ ಬರಾಕತ್ತಾವ. ನಮ್ಮ ಮಮ್ಮಿ ಅಂತೂ ಮನೆಯಿಂದ ಬರಬೇಕಾದ್ರನ್ನ ಶುರು ಮಾಡಿಬಿಟ್ಟಾರ ಸಿ ಸೆಕ್ಷನ್ ಮಾಡ್ಕೊಂಡ್ಬಿಡು ಅಂಥೇಳಿ. ಅಂಥ ಬರೀ ಅರ್ಜೆಂಟ್ ಏನಾಯಿತು ನನಗೂ ಗೊತ್ತಿಲ್ಲ. ನನಗೆ ಪೇನನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಡಾಕ್ಟರ್ ಕೂಡ ಚೆಕ್ ಮಾಡಿಲ್ಲ. ಬಟ್ ಅಡ್ವಾನ್ಸ್ ಆಗೇನ ಅನ್ನಕತ್ಬಿಟ್ಟಾರ. ಸೊ ಏನಾಗ್ತೈತಿ ನನಗೂ ಗೊತ್ತಿಲ್ಲ. ನಮ್ಗೆ ಒಂದು ರೂಮ್ ಕೊಟ್ಟಿದ್ರು. ಸೊ ಅಲ್ಲಿ ಶಿಫ್ಟ್ ಆಗಿದ್ವಿ ನಾವು ಸದ್ಯಕ್ಕೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಇಬ್ಬರು ಹೋಗ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಬಂದರು. 2 ಬ್ಯಾಗು ಮತ್ತು ನನ್ನ ಚಪ್ಪಲ ಮತ್ತು ಬಿಸಿ ನೀರು ಅಥವಾ ಟೀ ಹಾಕೊಂಡು ಕುಡಿಯೋಕಂತ ಹೇಳಿ ಥರ್ಮಸ್ ತೊಗೊಂಡಿದ್ವಿ. ಅದನ್ನು ತೊಗೊಂಡು ಬಂದರು. ಕ್ಲಾಸ್ ಆಯ್ತು ಚಿನ್ನ ರೂಮಿಗೆ ಶಿಫ್ಟ್ ಆಯ್ತು ನೋಡ್ರಿ. ಒಂದು ಕಾಟ್ ಮ್ಯಾಗ ಚಿನ್ನು ಮತ್ತು ಅವ್ರ ಪಪ್ಪ ಅದಾರ. ಇನ್ನೊಂದು ಕಾಟ್ ಮ್ಯಾಗ ನಾನು ಮಲ್ಕೊಂಡೇನ. ನಮ್ಮ ಹಸ್ಬೆಂಡ್ ಅವ್ರಂತೂ ಇವತ್ತು ನಿದ್ದೆ ಮಾಡೋದಿಲ್ಲ. ಯಾಕಂದ್ರೆ ಫುಲ್ ಟೆನ್ಷನ್ ಒಳಗದಾರ ಅವ್ರ. ಸೊ ನಿದ್ದೆ ಹತ್ತಂಗಿಲ್ಲ. ಮಮ್ಮಿ ಅಂತೂ ಆರಾಮಾಗಿ ಮಲ್ಕೊಂಡಾರು. ಸೊ ನೋಡ್ಬೇಕು ಏನೇನು ಆಗ್ತೈತಿ ಬೆಳಗ್ಗೆವರೆಗೂ. ಸ್ವಲ್ಪ ಹೊತ್ತಾದ್ಮೇಲೆ ಚಿನ್ನು ಮತ್ತು ಅವ್ರ ಪಪ್ಪ ಕಾರೊಳಗೆ ಮಲ್ಕೋತೇನೆ ಅಂತ ಹೇಳಿ ಹೋಗಿದ್ರು ನೋಡ್ರಿ. ಬಟ್ ನಿದ್ದೆ ಹತ್ತಲಿಲ್ಲ ಅಂತ ಹೇಳಿ ವಾಪಸ್ ಬಂದರು ರೂಮಿಗೆ. ರೂಮ್ ಒಳಗೆ ಮಲ್ಕೋಬೇಕಂದ್ರೆ ರೂಮ್ ಒಳಗೂ ನಿದ್ದೆ ಹತ್ತಲಿಲ್ಲ, ಹೊಸ ಜಾಗ ಅಂದ ತಕ್ಷಣ. ಅದಕ್ಕೆ ನಮ್ಮ ಚಿನ್ನು ಇಲ್ಲ ಮನೆಗೆ ಹೋಗೋಣ ಪಪ್ಪ, ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತೇಳಿ ಭಾಳ ಹಠ ಮಾಡಕತ್ತ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ 2:30 ಆಗಿತ್ತು. ನಮ್ಮ ಹಸ್ಬೆಂಡ್ ಅವರು ಚಿನ್ನನ್ ಕರ್ಕೊಂಡು ಮನೆಗೆ ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಿದಾರೆ ನೋಡ್ರಿ. ಗೇಟ್ ಕೂಡ ಹಾಕ್ಕೊಂಡು ಮಲ್ಕೊಂಡಾರ. ಇನ್ನೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಅವ್ರು ಬಂದಿದ್ದು ಭಾಳ ಒಳ್ಳೇದಾಯ್ತಾ ಮನೆಗೆ. ಅವ್ರು ಬಂದು ಒಂದು
ಅರ್ಧ ಗಂಟೆ ಆದ ತಕ್ಷಣ 3 ಗಂಟೆ 3:30 ಸುಮಾರಿಗೆ ನಮ್ಮ ಮನೆ ಹತ್ರನ ತುಡುಗ್ರು ಬಂದಿದ್ರು ನೋಡ್ರಿ. ಅದ್ನು ಕೂಡ ಕ್ಯಾಪ್ಚರ್ ಆಗೈತಿ, ತೋರಿಸ್ತೇನೆ ನಿಮ್ಗ. ನಮ್ ಚಿನ್ನು ಹಠ ಮಾಡ್ಲಿಲ್ಲ ಅಂದ್ರ ಮತ್ತ ಹಾಸ್ಪಿಟಲ್ ಒಳಗ ಇರ್ಬೇಕಾಗ್ತಿತ್ತ. ಬಟ್ ಅವ್ ಹಠ ಮಾಡಿರೋ ಒಂದೇ ಒಂದು ಕಾರಣಕ್ಕ ಮನೆಗ್ ಬಂದ್ರು. ಸೊ ಮನೆಗ್ ಬಂದಿದ್ದು ಭಾಳ ಅಂದ್ರ ಭಾಳ ಒಳ್ಳೇದಾಯ್ತ. ನಮ್ ಮನೆ ಸೇಫ್ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಬೋದ ಒಬ್ರು ದಾಟಿ ಹೋದ್ರು. ಈಗ ಅದೊಂದು ಗುಂಪನ ಐತಿ. ಸೊ ಅದೆಲ್ಲಾ ನೋಡಿದ್ರ ಬಹಳ ಭಯ ಆಗ್ತದ. ಭಯಾನಕವಾಗಿದಾರ. ಬಟ್ಟೆ ಎಲ್ಲಾ ಕಳ್ದಾರ, ಮುಖಕ್ಕೆಲ್ಲಾ ಕಟ್ಕೊಂಡಾರ, ಕೈ ಒಳಗೆಲ್ಲಾ ಚಾಕು ಚೂರಿ ಅದು ಎಲ್ಲಾ ಏನೇನೋ ಹಿಡ್ಕೊಂಡಾರ. ಅದಕ್ಕೆ ಹೇಳೋದ್ ನೋಡ್ರಿ, ದೇವ್ರ ಇದಾನ ಅಂತ ಹೇಳಿ. ಹೇಗಾದ್ರೂ ಮಾಡಿ ನಮ್ಮ ಮಗನ ಮನಸ್ಸೊಳಗ್ ಬಂದ್ಬಿಟ್ಟು ಕೆಟ್ಟದಾಗೋದನ್ನ ತಪ್ಸಿದಾನ. ಈಗ ಬೆಳಿಗ್ಗೆ ಒಂದು 7:30 ಆಗೈತಿ ನೋಡ್ರಿ. ನಮ್ಮ ನಾದ್ನಿ ಅಂದ್ರ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಬಂದಾರ ಬೆಳಗ್ಗೆ. ಅವ್ರ ಮನಿ ಹಾಸ್ಪಿಟಲ್ಕ ನಿಯರ್ ಇತ್ತ. ಸೊ ಅಲ್ಲಿಂದ ಅವರು ನಮ್ಗೆ ಹೇಳೇ ಇಲ್ಲ. ಸಡನ್ ಆಗಿ ನಾವಿನ್ನ ಮಲ್ಕೊಂಡಿದ್ವಿ. ಒಂದು 7 ಗಂಟೆ ಸುಮಾರಿಗೆ ಚಾದು ತಗೊಂಡು ಬಂದ್ರು. ಆಮೇಲೆ ಸ್ವಲ್ಪ ಹೊತ್ತಾದ ಕೂಡ್ಲೆ ಅಂದ್ರ 7:30ಗೆ ನಮ್ಮ ಹಸ್ಬೆಂಡ್ ಅವರು ಕೂಡ ಮನೆಯಿಂದ ಬಂದು ಉಪ್ಪಿಟ್ಟು ಆಮೇಲೆ ಇದು ಸಿರಾ ತಗೊಂಡ್ ಬಂದಾರ ನೋಡ್ರಿ. ಪ್ಲೇಟ್ ಇದು ಪ್ಲಾಸ್ಟಿಕ್ದು ತಗೊಂಡ್ ಬಂದಿದಾರ. ಈಗ ತಿನ್ನಾಕ ನಾವ ಪ್ಲೇಟ್ ಅದು ಏನೂ ತಂದಿರ್ಲಿಲ್ಲ, ಅದಕ್ಕೆ ಅಂಗಡಿ ಒಳಗೆ ತಗೊಂಡ್ ಬಂದಿದ್ರು. ಸೊ ಹಾಕೊಂಡು ತಿನ್ಬೇಕು. ಬೆಳಗ್ಗೆ ಅಂದ್ರೆ ಹಶ್ವಾಗಿರ್ತೈತಿ. ಇನ್ನೊಂದೇನಂದ್ರೆ ನಾವ ನೈಟ್ ಹೋದಾಗ ಬೇರೆ ರೂಮ್ ಒಳಗಿದ್ವಿ. 3 ಗಂಟೆ ಸುಮಾರಿಗೆ ಅಂದ್ರೆ ನಮ್ಗೆ ಬೇರೆ ರೂಮ್ಗೆ ಶಿಫ್ಟ್ ಮಾಡಿದ್ರು. ಯಾಕಂದ್ರ ಅರ್ಜೆಂಟ್ ಆಗಿ ಒಂದು ಡೆಲಿವರಿ ಆಗೋದಿತ್ತ. ಅದಕ್ಕೆ ಅವ್ರನ್ನ ಅಲ್ಲಿ ಆ ರೂಮ್ಗೆ ನಿಯರ್ ಆಗ್ತೈತಿ ಅಂತ ಹೇಳಿ ಅಲ್ಲಿ ಕಳ್ಸಿದ್ರು. ನಮ್ಗ ಈ ಕಡೆ ಕಳ್ಸಿದ್ರು. ರಾತ್ರಿ ನಾವ ಹಾಸ್ಪಿಟಲ್ ಬಂದಾಗ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರ ತಗೊಳಕ. ಸೊ ಅದನ್ನ ತಗೊಂಡು ಮಲ್ಕೊಂಡಿದ್ನಿ. ಬಟ್ ನನಗ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಪೇನ್ ಏನ್ ಬರಾಕತ್ತಿಲ್ಲ ನೋಡ್ರಿ. ಸಣ್ಣಗ ಹಂಗ ಸ್ವಲ್ಪ ನೂಸ್ದಂಗ ಆಗತೈತಿ ಅಷ್ಟ. ಸೊ ನನಗ ಕಂಟಿನ್ಯೂಸ್ ಆಗಿ ಪೇನ್ ಬಂದಿಲ್ಲ ಅಂತೇಳಿ ಮನ್ಯಾಗಿನವ್ರ ಡಿಸಿಷನ್ ನೋಡ್ಬೋದ. ನನಗ ನಾರ್ಮಲ್ ಡೆಲಿವರಿ ಆಗೈತಿ ಫಸ್ಟ್ದ. ಸೊ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ನಾನು ನಾರ್ಮಲ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲದಕ್ಕೂ ಪ್ರಿಪೇರ್ ಆಗಿ ರೆಡಿ ಆಗಿದ್ದೇನೆ. ನಾನು ನಾರ್ಮಲ್ ಎಷ್ಟೇ ಕಷ್ಟ ಆದ್ರೂ ನಾನು ನಾರ್ಮಲ್ ಮಾಡ್ಕೊಳ್ಬೇಕಂತ ಹೇಳಿ. ಬಟ್ ನನ್ನ ಕಾನ್ಫಿಡೆನ್ಸ್ ಅನ್ನ ಫುಲ್ ಡೌನ್ ಮಾಡಾಕತ್ತಾರ ಎಲ್ಲಾರು ಸೇರಿ. ಎಲ್ಲಾರು ಅನ್ನೋಕ್ಕಿಂತನೂ ಜಾಸ್ತಿ ನಮ್ಮ ಮಮ್ಮಿ ಅಂತಾನೆ ಹೇಳ್ಬೋದು. ಅವರಂತೂ ನನ್ಗ ಮೊದ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟಾರ. ಇದು ಸಿ ಸೆಕ್ಷನ್ ಮಾಡ್ಕೊಂಡ್ ಬಿಡ್ ನೀನ, ಹಂಗ್ ಮಾಡ್ಕೊಂಡ್ರ ನಿಂಗ್ ಪೇನ್ ಇರಂಗಿಲ್ಲ, 5 ನಿಮಿಷ ಒಳಗ ಎಲ್ಲಾ ಮುಗಿತೈತಿ ಅಂತ ಹೇಳಿ. ಬಟ್ 5 ನಿಮಿಷ ಆದ್ಮೇಲೆ ನನಗೆ ಎಷ್ಟು ತ್ರಾಸ ಆಗ್ತೈತಿ ಅಂತ ಹೇಳಿ ನನಗ ಗೊತ್ತ. ಸೊ ಏನ್ ಹೇಳೋದ ಇಂಥವ್ರಿಗೆ ಚಾಲೂ ಮಾಡ್ಬಿಟ್ಟಿದಾರ. ಸೊ ನೋಡೋಣಂತ. ಇಂಥ ಟೈಮ್ ಒಳಗ ನಮ್ ಜೊತೆ ಎಷ್ಟೇ ಜನ ಇದ್ರು ಕಡಿಮೆನ ಅನ್ನಿಸ್ತೈತಿ. ಅಂತದ್ರಾಗ ಗಂಡನ ಮನೆ ಕಡೆಯಿಂದ ಯಾರೂ ಬಂದಿಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರು ಬಹಳ ಬೇಜಾರೊಳಗಿದ್ರ. ಬೆಳಗ್ಗೆ ಅಂದ್ರ ನಮ್ಮ ನಾದ್ನಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಾವು ಹೇಳಿರ್ಲಿಲ್ಲ, ಆದ್ರೂ ಅವರೇ ತಿಳಿದು ಬಂದಿದ್ರು. ಅದೊಂದು ಒಂಥರ ಮನ್ಸಿಗೆ ಸಮಾಧಾನ ಆದಂಗ ಆಯ್ತು. ಬೆಳಿಗ್ಗೆ ಟಿಫನ್ ಅದು ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವರು ಚಿನ್ನನ್ ಕರ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬರ್ತೀವಿ ಅಂತ ಹೇಳಿ ಹೋದ್ರು. ಆಮೇಲೆ ನಮ್ಮ ಅಂಟಿ ಕೂಡ ಇದ್ರು. ಅವರು ಮನೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಅಡಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಹೋದ್ರು. ಈಗ ಯಾರೂ ಇಲ್ಲ ನೋಡ್ರಿ. ನಾವೀಗ ಇರೋದು ಜನರಲ್ ವಾರ್ಡ್ ಒಳಗ. ಯಾಕಂದ್ರ ರಾತ್ರಿ ನಮ್ಗ ಇಲ್ಲೇ ಕಳಿಸ್ಬಿಟ್ರು, ಹಂಗ ಬಂದ್ಬಿಟ್ವಿ. ಮತ್ತ ಇಲ್ಲಿ ಯಾರು ಕೂಡ ಇಲ್ಲ. 4 ಕಾಟ್ ಅದಾವ. 1 ಕಾಟ್ ಒಳಗ ನಾವ್ ಅದೇವಿ, ಇನ್ 3 ಖಾಲಿ ಅದಾವ. ಸೊ ಸದ್ಯಕ್ಕ ಇಲ್ಲೇ ಅದೇವಿ. ನನ್ಗ ಪೇನ್ ಸ್ಟಾರ್ಟ್ ಆಗೈತಿ. ಬಟ್ ಜೋರಾಗಿ ಸ್ಟಾರ್ಟ್ ಆಗಿಲ್ಲ, ಸಣ್ಣಗೆ ಸ್ಟಾರ್ಟ್ ಆಗೈತಿ. ಅದಕ್ಕ ಸುಮ್ನ ನಾ ಒಬ್ಳ ಅದೇನ ಟೈಮ್ ಪಾಸ್ ಆಗೋತ್ತಾಗಿತ್ತ. ಮತ್ತ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡಾಕತ್ತಿದ್ದೇನ. ಚಿನ್ನು ಬಂದ್ ನೋಡ್ರಿ. ಕೂದ್ಲ ಹಿಂಗ್ಯಾಕ ಕೂದ್ಲ ಯಾಕೆ ಹಿಂಗ ಅಲ್ಲ ಹಿಂಗ್ಯಾಕೆ ಇವು ಕೂದ್ಲ? ಅಲ್ಲೇ ಒಳಗಿರ್ಬೇಕು. ಏನ್ ತಂದೆ? ಚಾಕ್ಲೇಟ್ ಇವನ್ ಯಾಕೋ ಯಪ್ಪ ಚೀಪುರ ಚೀಚಿ ಚಿನ್ನುನಿ ಅಲ್ಲಿ ನೆಲಕ್ಕೆ ಹೊಲಸು ಮಾಡ್ಕೋತಿ. ಪಾಪ ನಾವು ಅಂಟಿ ಬೆಳಿಗ್ಗೆ ಟೀ ಮಾಡ್ಕೊಂಡ್ ಬಂದಿದ್ರು. ಆಮೇಲೆ ಲೇಟ್ ಮಾಡಿ 10-10:30 ಮನೆಗೆ ಹೋಗಿದ್ರು. ಈಗ ನೋಡ್ಬೋದು ಬಿಸಿ ಬಿಸಿ ಇಡ್ಲಿ, ಚಿಕನ್ ಸಾಂಬಾರು, ಆಮೇಲೆ ಬಿಸಿ ಅನ್ನ ಎಲ್ಲ ಮಾಡ್ಕೊಂಡ್ ಬಂದಾರ. ಎಲ್ಲಾರ್ಗು ಆಗುವಷ್ಟ ಮಾಡ್ಕೊಂಡ್ ಬಂದಾರ.
ಸೊ ಊಟ ಮಾಡಕ್ಕೆ ಕೂತ್ಕೊಂಡೇವಿ. ನಮ್ಮ ಹಸ್ಬೆಂಡ್ ಅವರು ಕೂಡ ಅದಾರ, ಚಿನ್ನು ಎಲ್ಲಾರು ನೋಡ್ಬೋದು ಎಷ್ಟೊಂದ್ ಜನ ಅದೇವಿ. ಇದಂತೂ ಈ ತರ ನೋಡಿದಾಗ ಊಟ ಮಾಡ್ಕೊಂಡು ಕೂತಾಗ ಹಾಸ್ಪಿಟಲ್ ಗತೆ ಫೀಲ್ ಆಗತ್ತಿಲ್ಲ, ಮನಿಗತೆ ಫೀಲ್ ಆಗತೈತಿ. ಮನಿಯೊಳಗ ಅದೇವಿ ಆಂಬಲ್ಲ ಈ ತರ ಅನ್ಸಾತೈತಿ. ಯಾಕಂದ್ರ ಫುಲ್ ಸ್ಪೇಸಿಯಸ್ ಹಾಲ್ ಆಗತೆ ಐತಿ. ಆಮೇಲೆ ಕಾಟ್ ಅದಾವ, ಕೂಡಾಕನು ಎಲ್ಲಾ ಜಾಗ ಐತಿ. ಇಲ್ಲಂದ್ರ ಪೇಷಂಟ್ ಅದು ಇದ್ದು ಅಂದ್ರ ಒಂಥರ ಹಾಸ್ಪಿಟಲ್ ಅನ್ನಿಸ್ತೈತಿ. ಯಾರು ಇಲ್ಲ ಅಂದ ಕೂಡಲೇ ಇದು ಮನಿಗತೆನ ಫೀಲ್ ಆಗತೈತಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಮನೆ ಕಡೆ ಕಳ್ರ ಬಂದಿರ್ ನೋಡ್ರಿ, ಅದಕ್ಕ ಕಳ್ರ ಈ ತರ ಬಂದಿದ್ರ ಕ್ಯಾಪ್ಚರ್ ಆಗೈತಿ ಅಂತ ಹೇಳಿ ಅದು ವಿಡಿಯೋ ತೋರ್ಸಾಕತ್ತಿದ್ರು. ಈ ಟೈಮ್ ಒಳಗ ಮನಿಯೊಳಗೂ ಕೂಡ ಒಬ್ರು ಇರ್ಬೇಕಾಗ್ತಿತ್ತು ನೋಡ್ರಿ. ನಾವೆಲ್ಲ ಹಾಸ್ಪಿಟಲ್ ಒಳಗೆ ಇರ್ತೀವಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಫೋನ್ ಮಾಡಿ ನಮ್ಮ ಅತ್ತಿಗೆ ಅದು ಹೇಳಿದ ಕೂಡಲೇ ಅವರು ನಮ್ಮ ದೊಡ್ಡ ನಾದ್ನಿನ ಕಳ್ಸಿದಾರ. ಈಗ ನಮ್ಮ ಮನಿಯೊಳಗ ಅವ್ರು ಬಂದುಳ್ತಾರ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮೇನ್ ದೊಡ್ಡ ಡಾಕ್ಟರ್ ಬಂದಿದ್ರು. ಅದಕ್ಕೆ ಸಿಸ್ಟರ್ ಅದು ಬಂದು ಕರೆದ್ರು. ನನ್ಗೆ ಒಳಗೆ ಕರ್ಕೊಂಡು ಹೋಗಿದ್ರು. ನಮ್ಮ ಹಸ್ಬೆಂಡ್ ಅವರು ಹೊರಗೆ ಕೂತಾರ ನೋಡ್ರಿ ವೇಟ್ ಮಾಡ್ಕೊಂಡ. ನಾವಿರೋ ಹಾಸ್ಪಿಟಲ್ ಈ ತರ ಐತ್ ನೋಡ್ರಿ. ನಾನ್ ಮೊದ್ಲಿಂದಾನು ತೋರ್ಸ್ಕೊಂಡ್ ಬಂದಿರೋದು ಗಿಜರೆ ಹಾಸ್ಪಿಟಲ್. 2 ಅದಾವ ಇವ. ಬಟ್ ಚೆಕಪ್ಪಿಗೆ ಅಂತ ಹೇಳಿ ನಾನು ಬೇರೆ ಕಡೆ ಹೋಗ್ತಿದ್ನಿ, ಅದೇ ಹೊಸ ಹಾಸ್ಪಿಟಲ್. ಡೆಲಿವರಿಗೆ ಇಲ್ಲೇ ಬರ್ಬೇಕು ಎಲ್ಲೇ ತೋರಿಸಿದ್ರು ಕೂಡ. ಸೊ ಇದು ಜನರಲ್ ವಾರ್ಡು ಈ ತರ ಐತಿ. ದೊಡ್ಡದೈತಿ. 4 ಕಾಟು, ನೆಟ್ಟು, ಕರ್ಟನ್ಸ್ ಎಲ್ಲಾನು ಅದಾವ, ಸ್ಟೂಲ್ ಅದಾವ. ಸೊ ಮತ್ತೆ ಸಪ್ರೇಟ್ ಸ್ಪೆಷಲ್ ರೂಮ್ಗಳು ಕೂಡ ಅದಾವ. ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೇನೆ. ನಾನು ಡಾಕ್ಟರ್ ಕಡೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದೆ. ಡಾಕ್ಟರ್ ಹೇಳಿದ್ರು ಎಲ್ಲ ಬರೋಬ್ಬರ ಐತಿ, ನಿಮ್ಗೆ ನಾರ್ಮಲ್ ಡೆಲಿವರಿನ ಆಗ್ತೈತಿ. ನಿಮ್ಗೆ ಸರ್ವಿಕ್ಸ್ ಇನ್ನೂ ಜಾಸ್ತಿ ಓಪನ್ ಆಗಿಲ್ಲ, ಒಂದು 3 ಸೆಂಟಿಮೀಟರ್ ಅಷ್ಟೇ ಓಪನ್ ಆಗೈತಿ. ಇನ್ನೊಂದು ಸ್ವಲ್ಪ ಓಪನ್ ಆದ್ರೆ ನಿಮ್ದು ನಾರ್ಮಲ್ ಡೆಲಿವರಿ ಆದಷ್ಟು ಬೇಗನೆ ಆಗ್ತೈತಿ. ಸೊ ನೋಡೋಣ, ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನಿಮ್ಗೆ ಪೇನ ಜಾಸ್ತಿ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ನಂಗೆ ಜಾಸ್ತಿ ಪೇನ್ ಸ್ಟಾರ್ಟ್ ಆಗಿಲ್ಲ. ನೋಡೋಣಂತ. ಈಗ 9 ಮಂತ್ 8 ಡೇಸ್ ಆಗೈತಿ. ನಮ್ಮ ಚಿನ್ನೊಂದು ಡೆಲಿವರಿ ಟೈಮ್ದಾಗ ನನಗೆ 9 ಮಂತ್ 10 ಡೇಸ್ಗೆ ಡೆಲಿವರಿ ಆಗೈತಿ. ಸೊ ಇನ್ನೂ 1 ಡೇ ಆದರೂ ಕಾಯಬಹುದು, ಅಥವಾ ಅದಕ್ಕಿಂತ ಮುಂಚೆ ಕೂಡ ಆಗಬಹುದು ಅಂತ ಅಂದ್ಕೊಂಡೇವಿ. ನೋಡೋಣಂತ. ಎಲ್ಲ ದೇವ್ರ ಮ್ಯಾಗ ಬಿಟ್ಟಿದ್ದೀವಿ, ದೇವ್ರು ಏನು ಹಚ್ತಾನೋ ಹಚ್ಚಲಿ ಅಂತ ಹೇಳಿ. ಈಗ ಮಧ್ಯಾಹ್ನ 3 ಗಂಟೆ ಆಗೈತಿ. ಸೊ ಊಟನೂ ಎಲ್ಲ ಮುಗಿಸ್ಕೊಂಡಿದ್ವಿ. ಡಾಕ್ಟ್ರುನು ಹೇಳಿದ್ರು ಏನು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಆರಾಮಾಗಿರ್ರಿ, ಇನ್ನೂ ಟೈಮ್ ಐತಿ ಅಂತ ಹೇಳಿ. ಬಟ್ ನಮ್ಮ ಮನೆಯೊಳಗೆ ಬಂದವ್ರಿಗೆ, ನಮ್ಮ ಜೊತೆ ಇದ್ದವ್ರಿಗೆಲ್ಲ ಒಂಥರ ಭಯ ನೋಡ್ರಿ. ಇನ್ನೂ ಪೇನ ಸ್ಟಾರ್ಟ್ ಆಗಿಲ್ಲ, ಯಾವಾಗ ಪೇನ್ ಸ್ಟಾರ್ಟ್ ಆಗ್ತೈತಿ, ಯಾವಾಗ ಡೆಲಿವರಿ ಆಗ್ತೈತಿ ಅಂತೇಳಿ. ಅದ್ರಾಗೂ ನಮ್ಮ ಮಮ್ಮಿ ಅಂತೂ ಹಾಸ್ಪಿಟಲ್ ಚಲೋ ಐತೆ ನಿಲ್ಲ ಆಂಬಲ್ ನೋಡ, ನಿಂಗೇನೋ ಪೇನ ಬರ್ಬತ್ತು ಹಂಗೆ ಹಿಂಗೆ ಅಂತ ನಿಂತಿದ್ರ. ಬಟ್ ಫಸ್ಟ್ ನಮ್ಮ ಚಿನ್ನೊಂದು ಟೈಮ್ ಒಳಗೆ ಆ ಥರ ನಾವು ಯಾವುದು ಯೋಚನೆನ ಮಾಡಿಲ್ಲ. ಯಾವಾಗ ಪೇನ್ ಬಂತು ಅವಾಗ ಹೋಗ್ಬಿಟ್ಟಿದ್ದೀವಿ. ಮುಂಚಿತವಾಗಿನ ಅಡ್ವಾನ್ಸ್ ಆಗಿ ಪೇನ್ ಬಂದಿಲ್ಲ ಅಂತ ಅನ್ಕೊಂಡು ಕೂತೇ ಇರಲಿಲ್ಲ. ಸೊ ಈ ಟೈಮ್ ಒಳಗೆ ಏನಂದ್ರೆ ನಾವು ಅಡ್ವಾನ್ಸ್ ಆಗಿ ಡಾಕ್ಟರ್ ಹೇಳಿದಾರೆ ಅಂತ ಹೇಳಿ ಬಂದೇವಿ. ಅದಕ್ಕೆ ಒಂದೊಂದು ದಿನ ಕಳಿಬೇಕಂದ್ರೂ ಒಂದೊಂದು ವಾರ ಕಳ್ದಂಗೆ ಆಗತೈತಿ ನೋಡ್ರಿ. ಅದು ಹಾಸ್ಪಿಟಲ್ ಒಳಗೆ ಇದ್ದವ್ರಿಗೆ ಗೊತ್ತಾಗ್ತೈತಿ ಎಷ್ಟು ಬೇಜಾರಾಗ್ತಿರ್ತೈತಿ ಹಾಸ್ಪಿಟಲ್ ಒಳಗೆ. ಯಾವಾಗ ಮನೆಗೆ ಹೋಗ್ತೇವೋ ಈ ಥರ ಅನಿಸ್ತಿರ್ತೈತಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲಾನು ನಾವು ದಾಟ್ಕೊಂಡೇ ಬರ್ಬೇಕಾಗ್ತೈತಿ. ಟೈಮ್ ಪಾಸ್ ಆಗ್ವತ್ತು, ಡೆಲಿವರಿನೂ ಆಗ್ವತ್ತು. ಇವರಂತೂ ಆರಾಮಾಗಿ ಇಲ್ಲಿ ಮಾತಾಡ್ಕೊಂಡು ಸುದ್ದಿ ಹೇಳ್ಕೊಂಡು ಮಲ್ಕೊಂಡಾರ. ಯಾವಾಗ ಆಗ್ತೈತೇನೋ ಅಂತ ಹೇಳಿ ನಾನು ಚಿನ್ನು ಜೊತೆ ಮಲ್ಕೊಂಡಿದ್ದೆ. ಚಿನ್ನುಗ ಯಾಕೋ ಹಶ್ವಾದಂಗೆ ಆಯ್ತು ನೋಡ್ರಿ. ಅದಕ್ಕೆ ಮಧ್ಯಾಹ್ನ ತೊಗೊಂಡು ಬಂದಿರೋ ಅನ್ನದು ಇತ್ತು. ಸೊ ಅದನ್ನ ಹಾಕ್ಕೊಟ್ಟಿದ್ದೀವಿ. ಊಟ ಮಾಡ್ಕೊತ ಕೂತಿದ್ದಾನ. ಇವತ್ತೇನ ನಮ್ಮ ಹಸ್ಬೆಂಡ್ ಅವರದು ಮನೆಗೆ ಹೋಗಂಗಿಲ್ಲ. ಯಾಕಂದ್ರೆ ಮನೆಯೊಳಗೆ ನಮ್ಮ ದೊಡ್ಡ ಆಂಟಿ ಬಂದಿದ್ದಾರೆ. ಅದೊಂದು ಭಯ ಇಲ್ಲ ನಮ್ಗೆ, ಕಳ್ಳರದು ಬರ್ತಾರ ಅನ್ನುವಂಥದ್ದು. ಇಲ್ಲಾಂದ್ರೆ ಕಳ್ಳರು ಬರ್ತಾರಂತ ಭಯ ಪಟ್ಕೊಂಡು ಮತ್ತು ನಮ್ಮ ಹಸ್ಬೆಂಡ್ ಅವರು ಮನೆಗೆ ಹೋಗ್ಬೇಕಾಗ್ತಿತ್ತು. ಈಗ ಧೈರ್ಯದಿಂದ ಆರಾಮಾಗಿ ಇಲ್ಲೇ ಇರ್ತೇನೆ, ಮಲ್ಕೋತೇನೆ ಅಂತ ಹೇಳಿದ್ದಾರೆ. ಸೊ ನಾನು ಊಟ ಮಾಡ್ಕೊಂಡು ಕೂತಿದ್ದೇನೆ. ಏನಂದ್ರೆ ರಾತ್ರಿ ಈಗ ಟೈಮ ಒಂದು 8 ಗಂಟೆ 8:30 ಆಗೈತೆ ನೋಡ್ರಿ. ಮಾತಾಡ್ಕೊಂಡು ಊಟ ಮಾಡಕತ್ತಿದ್ದೇವೆ. ಏನೇನು ಆಗ್ತೈತಿ ನಮಗೂ ಮುಂದಿಂದು ಗೊತ್ತಿಲ್ಲ. ಬಟ್ ಎಲ್ಲ ಕಳೀಲೇಬೇಕು ಈ ದಿನಗಳನ್ನು. ಸೊ ನನಗೆ ಪೇನ್ ಸ್ಟಾರ್ಟ್ ಆಯಿತು. ಫುಲ್ ಅಂದ್ರೆ ಫುಲ್ಲು ತ್ರಾಸ ಆಗತ್ತಿತ್ತು. ಈಗ ನಮ್ಮ ಜೊತೆ ಯಾರೂ ಇರಲಿಲ್ಲ. ಎಲ್ಲರೂ ಹೊರಗೆ ಅಲ್ಲೇ ಇಲ್ಲೇ ಕೂತ್ಕೊಂಡಿದ್ರು, ಮಾತಾಡತ್ತಿದ್ರು. ಸೊ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ ಅವ್ರು ಇಬ್ಬರೇ ಇದ್ದೀವಿ ನೋಡ್ರಿ. ಅದಕ್ಕೆ ಏನು ಮಾಡೋದು ಅಂಥೇಳಿ ಒಂದು ಸ್ವಲ್ಪ ವಾಕ್ ಮಾಡಿದ್ರೆ ಆಯ್ತು ಅಂತ ವಾಕ್ ಮಾಡತ್ತಿದ್ನಿ. ಅವ್ರಿಗೆ ಹೇಳತ್ತಿದ್ನಿ ಭಾಳ ತ್ರಾಸ ಆಗತ್ತೈತಿ ನನಗೆ, ವಾಕ್ ಮಾಡೋಕೆ ಆಗತ್ತಿಲ್ಲ ಅಂತ ಹೇಳಿ. ಬಟ್ ನಮ್ಮ ಹಸ್ಬೆಂಡ್ ಅವರು ಇಲ್ಲ, ನೀವು ಒಂದು ಸ್ವಲ್ಪ ವಾಕ್ ಮಾಡು, ನೀವು ವಾಕ್ ಮಾಡಿದ್ರೆ ನಿಂಗೆ ಚಲೋ ಅದ ಅಂಥೇಳಿ ಕೈ ಹಿಡ್ಕೊಂಡು ನಡ್ಸಾಕತ್ತಿದ್ರು. ಯಾರೂ ಇಲ್ಲ, ಖಾಲಿ ಐತೆ ಅಂದ ಕೂಡಲೇ ಅಡ್ಡಾಡಕ್ಕೆ ಚಲೋ ಅನ್ಸಾಕತ್ತಿತ್ತು. ಫ್ಯಾನ್ ಅದು ಎಲ್ಲ ಹಚ್ಚಿದ್ದೈತೆ ನೋಡ್ರಿ. ಬಟ್ ಏನೇ ಇದ್ದರೂ ಕೂಡ ನನ್ನ ತ್ರಾಸು ನನಗೆ ಗೊತ್ತು. ಯಾವಾಗ ಡೆಲಿವರಿ ಆಗ್ತದೆ ಈ ಥರ ಅನ್ಸತ್ತೈತೆ ನನಗಂತೂ. ಹಂಗೆ ನೋಡ್ರಿ, ಅಡ್ವಾನ್ಸ್ ಆಗಿ ಯಾವತ್ತೂ ಹಾಸ್ಪಿಟಲ್ಗೆ ಬರಬಾರ್ದು.
ಪೇನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಯಾವಾಗ ಬರೋದ ಬೆಟ್ರ್ ಅನ್ನಿಸ್ತೈತಿ. ಯಾಕಂದ್ರೆ ನಮ್ಮ ಚಿನ್ನೊಂದು ಟೈಮ್ ಒಳಗೆ ನಾನು ಹಂಗೆ ಮಾಡಿದ್ನಲ್ಲ, ಡೇಟ್ ಕೊಟ್ಟರು ಕೂಡ ಹೋಗಲೇ ಇಲ್ಲ. ಡೈರೆಕ್ಟಾಗಿ ನಂಗೆ ಪೇನ್ ಸ್ಟಾರ್ಟ್ ಆದ ತಕ್ಷಣ ನಾನು ಹೋದೆ. ಹಾಗಾಗಿ ನನಗೆ ಯಾವುದೇ ರೀತಿ ಭಯನೂ ಆಗಲಿಲ್ಲ, ಯಾವುದೇ ರೀತಿ ಟೈಮ್ ವೇಸ್ಟನ್ನು ಅನ್ನಿಸ್ಲಿಲ್ಲ, ಕಾಯುವಂಥ ಸಂದರ್ಭನೂ ಬರಲಿಲ್ಲ. ಆರಾಮಾಗಿ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿ ಆಯಿತು. ಬಟ್ ಈಗಂತೂ ಏನಾಗ್ತದೆ ಏನೋ ಅನ್ನುವಂಥ ಒಂದು ಭಯ ನೋಡ್ರಿ. ಯಾವುದಾಗ್ತದೆ ಏನೋ ಅಂಥೇಳಿ, ನಾರ್ಮಲು ಏನು ಸಿ ಸೆಕ್ಷನು ಅಂಥೇಳಿ ಕನ್ಫ್ಯೂಷನ್ ಒಳಗೆ. ಅದ್ರಾಗೂ ಮನೆಯೊಳಗಿನವ್ರಂತೂ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿರ್ತಾರೆ. ಈ ನಾರ್ಮಲಾಗಿ ಮಾಡಿಸ್ಕೊ ಅಂತ ಒಮ್ಮೆ ಅನ್ನೋದು, ಒಮ್ಮೆ ಸಿ ಸೆಕ್ಷನ್ ಮಾಡ್ಕೊಂಬಿಡು ಅಂತ ಒಮ್ಮೆ ಅನ್ನೋದು, ಈಗ ಹಿಂಗೆ ರಕ್ತ ಕಡಿಮೆ ಆಗೈತೆ ಅಂತ ಒಬ್ರು ಅಂತಾರೆ, ಪೇನೇ ಬರುವತ್ತಲ್ಲ ಅಂತ ಒಬ್ರು ಅಂತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಅನ್ಬೇಕಾದ್ರೆ ಯಾರು ಪ್ರೆಗ್ನೆಂಟ್ ಇರ್ತಾರ ಅವ್ರ ತಲೆಯೊಳಗನ ಬೇರೆ ಥರ ಓಡ್ತಿರ್ತೈತಿ. ಅಂಥ ಟೈಮ್ ಒಳಗೆ ಯಾವತ್ತೂ ಕೂಡ ಯಾರೂ ಪ್ರೆಗ್ನೆಂಟ್ ಇದ್ದವ್ರಿಗೆ ಗಾಬರಿ ಮಾಡಿಸ್ಬಾರ್ದು ನೋಡ್ರಿ, ಭಯ ಪಡಿಸ್ಬಾರ್ದು. ಈಗ ರಾತ್ರಿ 11 ಗಂಟೆ ಆಗೈತಿ. ಅಡುಗೆ ಮಾಡ್ಕೊಂಬಂದಿದ್ರೆ ಊಟ ಮಾಡಕ್ಕೆ ಕೂತೇವಿ. ನೀವು ಮಾಡತ್ತನ ಸುಮ್ಮನೆ ಇರಲ್ಲ. ಅಂಜನಾರ ಇದನ್ನೇನು ಮನಿಗತೆ ಮಾಡಿಬಿಟ್ಟ ನಾವು ಅಂಜನ್. ನಮ್ಮ ಆಂಟಿ ಅಡುಗೆ ಮಾಡ್ಕೊಂಡು ಬರ್ತೇನೆ ಅಂತೇಳಿ ಮನೆಗೆ ಹೋದಾಗ ಫುಲ್ ಪೇನ್ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಅವಾಗ ಸಿಕ್ಕಾಪಟ್ಟಿ ಒದ್ದಾಡಕತ್ತಿದ್ನಿ. ಬಟ್ ಇವಾಗ ನೋಡಿದ್ರೆ ಏನೂ ಪೇನ್ ಇಲ್ಲ, ಆರಾಮಾಗಿ ಕುತ್ಕೊಂಡು ವಿಡಿಯೋ ಮಾಡಾಕತ್ತೇನೆ. ಅದಕ್ಕೆ ನಗಾಕತ್ತಾರ ಅವರು. ಎಲ್ಲರಿಗೂ ಫುಲ್ ಕನ್ಫ್ಯೂಷನ್ ಐತಿ, ಯಾಕೆ ಈಗ ಕಂಟಿನ್ಯೂಸ್ ಆಗಿ ಪೇನ್ ಸ್ಟಾರ್ಟ್ ಆಗ್ವತ್ತು ಅಂಥೇಳಿ. ನನಗೂ ಗೊತ್ತಾಗ್ವತ್ತು, ನಾನು ಕೂಡ ಫುಲ್ ಕನ್ಫ್ಯೂಷನ್ ಒಳಗದೇನ. ಕಾಲಂತೂ ಫುಲ್ ಸ್ವೆಲ್ಲಿಂಗ, ಇದಂತೂ ಕಡಿಮೆ ಆಗವತ್ತನ. ಸೊ ನನಗೆ ಯಾವಾಗ ಜಾಸ್ತಿ ಕಂಟಿನ್ಯೂಸ್ ಆಗಿ ಪೇನ್ ಸ್ಟಾರ್ಟ್ ಆಗ್ತೈತಿ, ಯಾವಾಗ ಡೆಲಿವರಿ ಆಗ್ತೈತಿ ಅಂಥೇಳಿ ನಾನಂತೂ ವೇಟ್ ಮಾಡಾಕತ್ತೇನೆ. ಈಗ ರಾತ್ರಿ 11 ಗಂಟೆ ಆಗೈತಿ. ಮುಂದೇನಾಯ್ತು ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.